ಎಲ್ಲರೂ ಟೂರಿಸ್ಟೇ ಎಲ್ಲರೂ ಫ್ರೆಂಡ್ಸ್. ಈ ಚರ್ಚ್ ನೋಡಿ, ಇದು 500 years ಓಲ್ಡ್ ಚರ್ಚ್. ಇದು ಒಂದು 500 ವರ್ಷದ ಹಿಂದೆ ಅವಾಗ ಪೋರ್ಚುಗೀಸ್ನವರು ಇಲ್ಲಿ ಬಂದಿದ್ರಲ್ಲ, ಆವಾಗ ಕಟ್ಟಿದ ಚರ್ಚ್. ಮತ್ತೆ ನಿಮ್ಗೆ ಆಗಿರ್ಬೋದು ಇದಕ್ಕೆ ನೀರಿನ ಕರೆಯಲ್ಲಿ ಅಂದ್ರೆ ಈ ತರ ಐಲ್ಯಾಂಡ್ ಅಲ್ಲಿ, ಯಾಕೆಂದ್ರೆ ಆವಾಗೆಲ್ಲ ಈ ಏರೋಪ್ಲೇನ್ ಆಗಿರೋದೆಲ್ಲ ಇರ್ಲಿಲ್ಲ ಅಲ್ಲ, ಆವಾಗ ಅವರು ಶಿಪ್ ಅಲ್ಲಿ ಬರ್ತಾ ಇದ್ದದ್ದು. ಕೇರಳದ ಫಸ್ಟ್ ಇಂಗ್ಲಿಷ್ ಸ್ಕೂಲ್. ಫ್ರೆಂಡ್ಸ್, ನಾವೀಗ ಇಂಡಿಯನ್ ನೇವಿ ಮ್ಯೂಸಿಯಂ ಅಲ್ಲಿ ಇದ್ದೀವಿ ನೋಡಿ. ನಾವೀಗ ಮುಂದೆ ಹೋಗ್ತಾ ಇದ್ದೀವಿ ನೋಡಿ. ಫ್ರೆಂಡ್ಸ್, ಇದು ಡಚ್ ಪೀಪಲ್ ಇಂಡಿಯಾಕ್ಕೆ ಬಂದಿದ್ರಲ್ಲ, ಅವರ ಸ್ಮಶಾನ ನೋಡಿ. ಇದು 350 years ಹಳತ್ತು. ಇದು 1724 ಅದ್ದು. ಫ್ರೆಂಡ್ಸ್, ಮತ್ತೆ ನಾವೀಗ ನಾವು 4 ಜನ ತಿರುಗ್ತಾ ಇರಲಿಲ್ಲ ಒಳಗೆ ಹೋಗಿ. ನಾವೊಂದು ಪ್ಯಾಕೇಜ್ ತಗೊಂಡದ್ದು. ಅಂದ್ರೆ ಈಗ ನಾವು ವಾಟರ್ ಮೆಟ್ರೋ ಹೊರಗೆ ಬಂದದಷ್ಟೇ ಸ್ಟೇಷನ್ ಇಂದ. ನೀವು ನೋಡಿರ್ಬೋದು, ಆಗ ಬಂದಾಗ ಅದೇ ಕೇಳ್ತಾ ಇರ್ತಾರೆ, ನೀವು ನಮ್ಮ ಇದಕ್ಕೆ ಬನ್ನಿ, ನಾನು ನಿಮ್ಮನ್ನು 2 ಗಂಟೆ ಅಥವಾ 3 ಗಂಟೆಯಲ್ಲಿ ಎಲ್ಲ ಜಾಗವನ್ನು, ಇಲ್ಲಿರುವ ಸ್ಪೆಷಲ್ ಜಾಗವನ್ನೆಲ್ಲ ತೋರಿಸಿಕೊಡ್ತೇನೆ ಅಂತ ಹೇಳಿದ್ರು. ನಾವು ಹಾಗೆ ತಕೊಂಡ. ನೀವು ಸಹ ತಕೊಳ್ಬೋದು, ಒಳ್ಳೆ ಇರ್ತದೆ ನಿಮಗೆ. ಮತ್ತೆ ಒಳಗೆ ಹೋಗ್ಬೇಕಂತ ಇಲ್ಲ, ಅವರೇ ನಿಮ್ಮನ್ನು ಕರ್ಕೊಂಡು ಬಂದು ಬಿಡ್ತಾರೆ. ಎಲ್ಲಿಂದ ಕರ್ಕೊಂಡಿದ್ದಾರೆ ಅಲ್ಲೇ ಬಿಡ್ತಾರೆ ನಿಮ್ಮನ್ನು. ಇದು ನೋಡಿ ವಾಸ್ಕೋ ಡಿ ಗಾಮಾ ಟಾಂಬ್ ನೋಡಿ. ಇಂಡಿಯಾದ ಫಸ್ಟ್ ಯುರೋಪಿಯನ್ಸ್ ಕಟ್ಟಿದ ಚರ್ಚ್ ಅಂತ. ಆವಾಗ ಇಂಡಿಯಾ ಎಲ್ಲ ದೇಶ ಅಂದರೆ ಹೆಚ್ಚಿನ ದೇಶದಿಂದ ಆಡಳಿತ ಆಗಿದೆ ಅಲ್ಲ, ಆವಾಗ ಇವರು ಯುರೋಪಿಯನ್ಸ್ 15th centuryಯಲ್ಲಿ ಬಂದಾಗ ಈ ಚರ್ಚನ್ನು ಕಟ್ಟಿದ್ದಂತೆ. ಫ್ರೆಂಡ್ಸ್, ಇದು ಹಿಸ್ಟ್ರಿ ನೋಡಿ.
ಫ್ರೆಂಡ್ಸ್ ಇದು ನೋಡಿ ವಾಸ್ಕೋ ಡಿ ಗಾಮ ಇದ್ದ ಮನೆ ನೋಡಿ ಅಂತ ಹೀಗೆ ಈ ರಿಕ್ಷಾದವರು ಹೇಳಿದ್ ನೋಡಿ. ಫ್ರೆಂಡ್ಸ್ ಇದು ನೋಡಿ ಸ್ಪೈಸ್ ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿ. ಇಲ್ಲಿ ತುಂಬ ಬೇರೆ ಬೇರೆ ಟೈಪ್ ಸ್ಪೈಸಸ್ ಉಂಟು ಮತ್ತು ಒಳ್ಳೆ ಕ್ವಾಲಿಟಿ ಇದ್ದು ಸಹ. ಮತ್ತು ಈಗ ಹಿಂದಿನ ಅಂದರೆ ಮೊದಲೆಲ್ಲ ಈಗ ಇಂಥ ಹೊರಗಿನ ದೇಶದವರ ಹತ್ರ ಎಲ್ಲ ಉಂಟಲ್ಲ ಈ ಥರ ಸ್ಪೈಸಸ್ ಇರಲಿಲ್ಲ ಜಾಸ್ತಿ. ಹಾಗೆ ಇಂಡಿಯಾದಿಂದ ಎಲ್ಲ ತಗೊಂಡು ಹೋಗ್ತಾ ಇದ್ರು. ಆವಾಗ ನೋಡಿ ಈಗ ಸಮುದ್ರದ ಬದಿಯಲ್ಲಿ ಉಂಟು ನೋಡಿ, ಅಂದರೆ ಒಳಗುಂಟು ಸ್ವಲ್ಪ, ಹಾಗಂದರೆ ಸಮುದ್ರದ ಬದಿಯಲ್ಲೇ. ಆವಾಗ ಇವರಿಗೆಲ್ಲ ತುಂಬ ಸುಲಭ ಆಗ್ತಿತ್ತು ಎಲ್ಲ ತಕೊಂಡು ಹೋಗ್ಲಿಕ್ಕೆಲ್ಲ. ನೋಡಿ ನಾವೀಗ ಒಳಗೆ ಬಂದು ಎಷ್ಟು ಸ್ಪೈಸಸ್ ಉಂಟು ನೋಡಿ, ಬೇರೆ ಬೇರೆ ಟೈಪ್ ಇದು ಉಂಟು ನೋಡಿ. ಫ್ರೆಂಡ್ಸ್ ನಾವೊಂದು ಮ್ಯೂಸಿಯಮಿಗೆ ಹೋಗ್ತಾ ಇದ್ದದ್ದು, ಅವಾಗೊಂದು ಹೊರಗೊಂದು ಟೆಂಪಲ್ ಇತ್ತು ನೋಡಿ. ಮತ್ತು ಆ ಟೈಮಲ್ಲಿ ಕ್ಲೋಸ್ ಇತ್ತು, ಅದಕ್ಕೆ ನಾವು ಒಳಗೆ ಹೋಗಲಿಲ್ಲ. ನಂತರ ಹೋಗ್ತಾ ಇದ್ವಿ. ಬನ್ನಿ ನಾವು ಮ್ಯೂಸಿಯಮಿಗೆ ಹೋಗುವ. ಫ್ರೆಂಡ್ಸ್ ನಾವೀಗ ಬಂದಿದ್ದೀವಿ ಮಟ್ಟಂಜೇರಿ ಪ್ಯಾಲೇಸ್ಗೆ ನೋಡಿ. ಅಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಒಂದು ಸ್ಟೆಪ್ಪಲ್ಲಿ ಹಾಕಬೇಕು ನೋಡಿ. ಫ್ರೆಂಡ್ಸ್ ಮತ್ತೆ ಇದರ ಒಳಗೆ ವಿಡಿಯೋ ಅಲೌಡ್ ಇರಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಫ್ರೆಂಡ್ಸ್ ನೋಡಿ ನಾವೀಗೊಂದು ಮಾರ್ಕೆಟ್ ಏರಿಯಾದಲ್ಲಿದ್ದೀವಿ. ನಾವು ಮಧ್ಯದಲ್ಲಿ ಒಂದು ಪರ್ಫ್ಯೂಮ್ ಅಂಗಡಿ ಉಂಟು, ಅದರಲ್ಲಿ ಫ್ಯಾಕ್ಟ್ರಿ ಸಹ ಉಂಟು ಮತ್ತು ಈ ಪರ್ಫ್ಯೂಮ್ ಅಂತ ಅಂಗಡಿ ಹಾಗೆ ಕೊಡ್ತಾರೆ. ಮತ್ತು ನಮಗೆ ಬೇಕಾದ ಕಸ್ಟಮೈಸ್ ಮಾಡ್ಬೋದು ಪರ್ಫ್ಯೂಮ್ಸನ್ನೆಲ್ಲ.
ಮತ್ತು ಇದರ ಒಳಗೊಂದು ಉದ್ದವಾದೊಂದು ಅಗರಬತ್ತಿ ಇತ್ತು. ಮತ್ತು ಇಲ್ಲಿ ಚಿಕ್ಕ ಅಗರಬತ್ತಿ ಸಹ ಮಾಡ್ತಾರೆ ನೋಡಿ, ಎಲ್ಲ ಉಂಟು ಇಲ್ಲಿ. ಮತ್ತೊಂದು ಉದ್ದ ಅಗರಬತ್ತಿ ಇತ್ತು, ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಗರಬತ್ತಿ ಅಂತ ನೋಡಿ, ಉದ್ದದ್ದು ಅಂತ. ಇವರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದಂತೆ, ಮತ್ತೆ ಗೊತ್ತಿಲ್ಲ. ಅದು ತುಂಬ ಉದ್ದ ಉಂಟು ನೋಡಿ. ಮತ್ತು ಫ್ರೆಂಡ್ಸ್, ಮತ್ತೆ ನಿಮಗೆ ಇಲ್ಲಿಗೆ ಬಂದಾಗ ನಿಮಗೊಂದು ಪರ್ಫ್ಯೂಮ್ ಮಾಡಿಸಿ ತಗೊಂಡೋಗ್ಬೇಕಂದ್ರೆ ಹಾಗೆ ಮಾಡಿಸಿ ತಗೊಂಡೋಗ್ಬೋದು. ಮತ್ತು ಅಲ್ಲಿ ಒಂದು ಕಪ್ಪು ಕಲರ್ ಇದೊಂದು ನೋಡಿದರೆ ಅದು ಗೇಟ್ ಅಂತ ಅಲ್ಲ, ಅದು ಪರ್ಫ್ಯೂಮ್ ಇದು ಬಾಟಲ್. ಅದರ ಒಳಗೆ ನಿಮಗೆ ಪರ್ಫ್ಯೂಮ್ ಹಾಕಿಡ್ಬೋದು. ಅದರಲ್ಲಿ ಎಷ್ಟು ಲೀಟ್ರ್ ಇದು ಪರ್ಫ್ಯೂಮ್ ಹಿಡಿತದಂತೆ. ಫ್ರೆಂಡ್ಸ್, ಇಲ್ಲಿ ಮತ್ತೆ ಬೇರೆ ಬೇರೆ ಟೈಪ್ ಇದು ಪರ್ಫ್ಯೂಮ್ ಮಾಡೋ ಮಷಿನ್ಸ್ ಎಲ್ಲ ಉಂಟು, ಮತ್ತೆ ಅಗರಬತ್ತಿದೆಲ್ಲ ಉಂಟು, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಫ್ಲವರ್ ಇಂದ ಎಲ್ಲ ಹೇಗೆ ಪರ್ಫ್ಯೂಮ್ ಮಾಡೋದು ಎಲ್ಲ ಉಂಟು ನೋಡಿ. ಮತ್ತೆ ಇದು ಮಾಡೋದು ಜಾಗ ನೋಡಿ, ಎಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಎಲ್ಲ ಇರ್ತದೆ ನೋಡಿ. ಪರ್ಫ್ಯೂಮ್ ಮಾಡುವ ರಾ ಮೆಟೀರಿಯಲ್ಸ್ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ನೋಡಿ. ಅದೆಂತ ಸ್ಮೆಲ್ ಬರ್ತಿತ್ತು ಗೊತ್ತುಂಟಾ? ನಾವು ಆ ಅಂಗಡಿ ಒಳಗೆ ಹೋದ ತಕ್ಷಣ ಹಿಂದೆದ್ದು ಭಾಗಕ್ಕೆ ಎಂತ ಒಳ್ಳೆ ಸ್ಮೆಲ್ ಇತ್ತು ಗೊತ್ತುಂಟಾ ನೋಡಿ. ಇದು ಬಿಗ್ಗೆಸ್ಟ್ ಅಗರಬತ್ತಿ. ಫ್ರೆಂಡ್ಸ್, ಇದೊಂದು ನೋಡಿ, ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಮ್ಯೂಸಿಯಂ ನೋಡಿ. ಇಲ್ಲಿ ಯಾವ ಥರ ಮ್ಯೂಸಿಯಂ ಅಂದರೆ, ಈಗ ಸ್ವಾತಂತ್ರ್ಯ ಸಿಕ್ಕೊಂಡ ಮೊದಲು ಪೊಲೀಸ್ ಹೇಗಿದ್ರೆ ನಮ್ಮ ಇಂಡಿಯಾದ್ದು, ಅದರಿಂದ ಮತ್ತೆ ಫುಲ್ ಎಲ್ಲ ಡ್ರೆಸ್ಸಸ್ ಮತ್ತೆಲ್ಲ ವೆಪನ್ಸ್ ಅದನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಆ ಜನರೇಷನಿಂದ ಜನರೇಷನ್ ಡ್ರೆಸ್ ಎಲ್ಲ ಚೇಂಜ್ ಆಗಿದಲ್ಲ, ಮತ್ತೆ ವೆಪನ್ಸ್ ಚೇಂಜ್ ಆಗಿದಲ್ಲ, ಅದರನ್ನೆಲ್ಲ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ನೋಡಿ. ಫ್ರೆಂಡ್ಸ್, ಇದಕ್ಕೆಲ್ಲ ಜಿಯೋ ಟೌನ್ ಕೊಚ್ಚಿ ಅಂತ. ಇದು ಫುಲ್ ಯುರೋಪ್ ಸ್ಟೈಲ್ ಇದು ಬಿಲ್ಡಿಂಗ್ಸ್ ಇದೆಲ್ಲ ನೋಡಿ. ಇಲ್ಲಿ ಇಂಡಿಯಾಕ್ಕೆ ಯುರೋಪಿಯನ್ಸ್ ಬಂದಿದ್ರಲ್ಲ, ಆವಾಗ ಈ ಬಿಲ್ಡಿಂಗ್ಸ್ ಅನ್ನೆಲ್ಲ ಕಟ್ಟಿದ್ ನೋಡಿ. ಈಗ ನೀವು ಯುರೋಪಿಗೆ ಹೋದ್ರೆ ಅಲ್ಲಿ ಸಹ ಈ ತರದ ಬಿಲ್ಡಿಂಗ್ಸ್ ಇರ್ತದೆ, ಅಂದ್ರೆ ಇದೇ ಸ್ಟೈಲಲ್ಲಿ ಇರ್ತದೆ. ಮಾತ್ರ ಇದು ನಾವೀಗ ಇಂಡಿಯಾದಲ್ಲಿರೋದು ನೋಡಿ. ಇಂಡಿಯಾದಲ್ಲಿ ಈ ತರ ಸ್ಟೈಲಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಉಂಟು, ತುಂಬಾ ಫೇಮಸ್ ಇದು. ಫ್ರೆಂಡ್ಸ್, ಮತ್ತೆ ಇದು ಎರಡು ಬದಿಯಲ್ಲಿ ಸಹ ಮಾರ್ಕೆಟ್ ಉಂಟು, ಅದರ ಮಧ್ಯದಲ್ಲಿ ಸ್ಟ್ರೀಟ್ ನಡ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ಮತ್ತೆ ನೀವು ಕೊಚ್ಚಿಗೆ ಬಂದ್ರೆ ತಪ್ಪದೆ ನೀವು ಇಲ್ಲಿಗೆ ಬನ್ನಿ, ಜಿಯೋ ಟೌನ್ ಕೊಚ್ಚಿಗೆ. ಸೂಪರ್ ಉಂಟು ಪ್ಲೇಸ್, ಫೇಮಸ್. ಮತ್ತೆ ಫ್ರೆಂಡ್ಸ್, ಮತ್ತೆ ಇಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಓಲ್ಡ್ ಸ್ಟೈಲಲ್ಲಿ ಕಾಣ್ತದೆ. ಫ್ರೆಂಡ್ಸ್, ಮತ್ತೆ ಆಯಿತು, ಇವತ್ತಿನ ವಿಡಿಯೋ ಮುಗಿತಾ ಉಂಟು ಇಲ್ಲಿಗೆ.
ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.